ಏನ್ರಿ ಮಂಕಿ ಕ್ಯಾಪ್ ಮಂಕುತಿಮ್ಮ ಏನ್ ಈ ಕಡೆ? ಡಾಕ್ಟ್ರೆ ನನಗೊಂದು ವಾರಕ್ಕಾಗಷ್ಟು ಔಷಧಿ ಕೊಡ್ತೀರಾ? ಒಂದು ವಾರಕ್ಕಾಗೋ ಔಷಧಿನ? ಯಾಕಪ್ಪ? ಒಂದು ವಾರ ನೀವು ಊರಲ್ಲಿ ಇರುವಂತೆ, ಮನೆ ಬಾಲ್ ಹಾಕೊಂಡು ಮನೆ ಮಂದಿಯೆಲ್ಲ ಹಳ್ಳಿ ಹೋಗ್ತಿರಂತೆ, ಹಾಗಂತ ಎಲ್ರು ಮಾತಾಡ್ತಾರೆ ಡಾಕ್ಟ್ರೆ. ಓ, ಈ ವಿಷಯ ನಿಮ್ಮವರೆಗೂ ಬಂತ? ಯಾರು ಹೇಳಿದ್ದು? ನಮ್ಮ ಮನೆ ಕೆಲಸದವಳು. ಅವಳಿಗೆ ಯಾರು ಹೇಳಿದ್ದಂತೆ? ಅವಳು ಇನ್ನೊಂದ್ ಮನೆ ಕೆಲಸ ಮಾಡ್ತಾಳೆ, ಆ ಮನೆ ಕೆಲಸದವಳು ಹೇಳಿದಂತೆ. ಆ ಮನೆ ಕೆಲಸದವಳಿಗೆ ಯಾರು ಹೇಳಿದ್ದಂತೆ? ಋಷಿ ಮೂಲ ನದಿ ಮೂಲ ಹುಡ್ಕೋ ಹಾಗೆ ಮನೆ ಕೆಲಸದವಳು ಮಾತಿನ ಮೂಲ ಹುಡ್ಕಕ್ ಹೋಗ್ತಿಲ್ಲ ಡಾಕ್ಟ್ರೆ. ಒಂದು ವಾರಕ್ಕಾಗಷ್ಟು ಔಷಧಿ ಕೊಟ್ಬಿಡಿ. ಆಯ್ತು, ಕ್ಲಿನಿಕ್ ಕಡೆ ಬನ್ನಿ, ಕೊಡೋಣ. ಹೋಗ್ರೆ ಅಯ್ಯ, ಹೋಗ್ರೆ ಅಯ್ಯ, ಹೋಗ್ರೆ. ಹೋಗ್ರಿ ಹೋಗ್ರಿ ಅಂತ ನೀವು ಹೋಗ್ತಿರಲ್ಲ ಡಾಕ್ಟ್ರೆ? ಹೋಗ್ತಿರೇನು? ಊರ್ಗೆ ಹೋಗೋ ವಿಷಯ ಇವ್ರಿಗೆಲ್ಲ ಹೇಗೆ ಗೊತ್ತಾಯ್ತು? ಡಾಕ್ಟ್ರೆ ನಮಸ್ಕಾರ, ಒಂದ್ ನಿಮಿಷ. ಏನ್ರಿ ಅದು? ಏನ್ ಡಾಕ್ಟ್ರೆ, ನೀವು ದಿಢೀರ್ ಭೀಮ್ರಂಗ ಅಂತ ಒಂದು ವಾರ ರಜಾ ಹಾಕಿ ಊರ್ಗ್ ಹೋಗ್ಬಿಟ್ರೆ ನಮ್ಮಂತವ್ರ ಗತಿ ಏನ್ ಸರ್? ನಾನು ಹೋದ್ರೆ ನಿಮಗೇನ್ರಿ ಕಷ್ಟ? ಈಗಂದ್ರೆ ಹೆಂಗ್ ಡಾಕ್ಟ್ರೆ? ಈ ತರಕಾರಿನ ಯಾರು ತಗೊಂತಾರೆ ಹೇಳಿ? ನೀವಾದ್ರೂ ಇದ್ರೆ ಪ್ರತಿದಿನ ರೋಗಿಗಳ ಮನೆಯವರು ತರಕಾರಿನ ತಗೊಂತಾರೆ. ಮೊನ್ನೆ ಆ ಸೀನಾಪರಾಜು ವೈಕುಂಠ ಸಮಾರಾಧನೆಗೆ 25 ಮಂಕ್ರಿ ತರಕಾರಿ ನಾನೇ ಸರ್ ಕೊಟ್ಟಿರೋದು. ಟ್ರೀಟ್ಮೆಂಟ್ ನಿಮ್ದು, ತರಕಾರಿ ನಂದು. ಏನ್ರಿ ಅಷ್ಟೊಂದು ಕಂಡ ಮಾಡ್ತಿದ್ದೀರಾ? ಹಾಳಾಗಿ ಹೋಗ್ಲಿ. ನಾನು ಒಂದು ವಾರ ಊರಲ್ಲಿರ್ಲ ಅಂತ ನಿಮಗೆ ಯಾರು ಹೇಳಿದ್ದು? ಅದೇ ನಿಮ್ ಮನೆಗ್ ನೀರಲ್ಲಿ ಹಾಕ್ತಾನಲ್ಲ ಅವ್ನು ಹೇಳಿದ್ದು. ನಮ್ಮನೆ ಹಾಲ್ನವನ್ಗೆ ಯಾರು ಹೇಳಿದ್ದಂತೆ? ಅದೇ ನಮ್ಮ ಮನೆ ಗಟ್ಟಿ ಮೊಸರು ಹಾಕ್ತಾಳಲ್ಲ ಅವಳು ಹೇಳಿದ್ದಂತೆ. ಆ ಗಟ್ಟಿ ಮೊಸರಿನವಳಿಗೆ ಯಾರು ಹೇಳಿದ್ರಂತೆ? ಆ ಕಲ್ಗಚ್ಚು ಕಿಟ್ಟಿ ಹೇಳಿದ್ದಂತೆ. ಆ ಕಲ್ಗೊಚ್ಚಿಗೆ ಯಾವನ್ ಹೇಳಿದ್ದಂತೆ? ಅವ್ರ ಮನೆ ದನ ಹೇಳ್ತಂತೆ. ನೀವ್ ಯಾವಾಗ ಬರ್ತೀರಾ ಅಂತ ಮೊದ್ಲು ಹೇಳಿ ಡಾಕ್ಟ್ರೆ. ಬಂದ ಮೇಲೆ ಪೇಪರ್ ಹಾಕ್ತೀನಿ, ಕಣ್ ತುಂಬಾ ಓದ್ಕೋ. ಪೇಪರ್ ಅಲ್ಲಿ ಹಾಕ್ತೀರಾ? ಅಲ್ಲ ಡಾಕ್ಟ್ರೆ, ಮೇಲಕ್ಕೆ ಹೋದ್ಮೇಲೆ ಅಲ್ವಾ ಪೇಪರ್ ಅಲ್ಲಿ ಹಾಕ್ಸೋದು? ನೀನು ಒಂದೇ ಒಂದು ಮಾತು ಜಾಸ್ತಿ ಆಡ್ದೆ ಅಂತಂದ್ರೆ ಇದೇ ಎಳೆ ಸೋತಕ್ಕೆ ತಗೊಂಡು ಚೂಸಿ ಬಿಡುವೆ. ಹೋಗ ಹೋಗ ಅಯ್ಯ, ಹೋಗ 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 ಅಂತ ನೀವೇ ಹೋಗ್ತಾ ಇದೀರಲ್ಲ ಡಾಕ್ಟ್ರೆ. ಮ್ಯಾಂಗೋ ಟ್ರೀ ಬೇರು ಗಂಟಲಲ್ಲಿ ಕಿಚ್ ಕಿಚ್ ಕುಹು ಕುಹು ಬೇರು ವಾಟಿ ಫ್ರೆಂಡು ರಿಲೇಷನ್ ವಾಟಿ ಫ್ರೆಂಡು ರಿಲೇಷನ್ ಬಂದೆ. ಅಕ್ಕ, ಜಾತ್ರೆಗೆ ಹೋಗ್ಬೇಕಾದ್ರೆ ನಾನ್ ಲಂಗ ಗೌನಿ ಹಾಕೊಂಡ್ ಬರ್ಲಾ? ಲಲಿತಾ, ನೀನ್ 3 ಹೊತ್ತು ಈ ರೀತಿ ಪೈಜಾಮಗಳನ್ನ ಹಾಕೊಳ್ತಿದ್ಯಾ? ಸೀರೆ ಉಡೋದೇ ಅಪರೂಪ. ಅಟ್ಲೀಸ್ಟ್ ಜಾತ್ರೆ ದಿನ ಆದ್ರೂ ಲಕ್ಷಣವಾಗಿ ರೇಷ್ಮೆ ಸೀರೆ ಉಟ್ಕೊಂಡ್ ಬರ್ಬಾರ್ದಾ? ಅದಕ್ಕೆ ಜಾತ್ರೆನಲ್ಲಿ ಒಂದ್ ಬಂಡಿ ಧೂಳು ಇರುತ್ತೆ, ಒಂದ್ ಮಣ ಗಲೀಜಿರುತ್ತೆ. ರೇಷ್ಮೆ ಸೀರೆ ಉಟ್ಕೊಂಬಂದ್ರೆ ಸೀರೆ ಎಲ್ಲ ಹಾಳಾಗೋಗುತ್ತೆ. ಅದಕ್ಕಿಂತ ಲಂಗ ದಾವಣಿನೇ ವಾಸಿ. ಹಾಕೊಂಡ್ ಬರ್ತೀಯಾ? ನಂದೊಂದು ಹಳೇ ಜೀನ್ಸು ಹಳೇ ಟಾಪ್ ಇದೆ ಕಣೆ, ಅದನ್ನ ಹಾಕೊಂಡ್ ಬಂದ್ರೆ 10 ಜಾತ್ರೆ ಸುತ್ತಿದ್ರು ಕೊಳೆ ಆಗಲ್ಲ. ಯಾಕಂದ್ರೆ ಅದ್ರ ಮೇಲೆ ಒಂದು ಬಂಡಿ ಕೊಳೆ ಇದೆ. ಊರೇ ದಂಗೂರಪ್ಪ. ಯಾರು ನೋಡಿದ್ರು ಏನ್ ಡಾಕ್ಟ್ರೆ ಊರ್ಗ್ ಹೋಗ್ತಿದ್ರಂತೆ ಹೋಗ್ತಿದಾರಂತೆ ಅಂತ. ನಾವು ಜಾತ್ರೆಗೆ ಹೋಗ್ತಿರೋ ವಿಷಯ ಗೋಡಪ್ಪನಿಂದ ಹಿಡಿದು ಬಿನ್ ಲಾಡನ್ವರೆಗೂ ಹೋಗುತ್ತೆ. ಏನಾಯ್ತು ಇವಾಗ? ಅಂದ್ರೆ ನಾವು ಜಾತ್ರೆಗೆ ಹೋಗೋ ವಿಷಯನ ಊರವ್ರಿಗೆಲ್ಲ ಯಾರು ಹೇಳಿದ್ದು? ಹೋಗಿ ಒಳಗೆ ಬಂದ್ಬಿಟ್ಲು. ನಾನ್ 1000 ಕಡೆ ಭಾಷಣ ಮಾಡ್ತಿರ್ತೀನಿ, ಮಾತಿನ ಆವೇಶದಲ್ಲಿ ಎಲ್ಲೋ ಹೇಳಿರ್ತೀನಪ್ಪ. ಏನಿವಾಗ ಹಾಗೆಲ್ಲ ನಂಬಿದ್ದಾರ್ಲಿ. ನಾವು ಮನೆ ಬಿಟ್ಟು ಜಾತ್ರೆಗೆ ಹೋಗ್ಬಿಟ್ರೆ ಮನೆನ ನೋಡ್ಕೊಳ್ಳೋರು ಯಾರು? ಮನೆ ಅನಾಥವಾಗಲ್ವೇ? ಬಂದ್ರೆ ನೀವೇನು ಯೋಚನೆ ಮಾಡ್ಬೇಡಿ, ನೀವೆಲ್ಲರೂ ಜಾತ್ರೆಗೆ ಹೋಗಿ ಬನ್ನಿ. ಈ ಮನೆನ ತುಂಬಾ ಚೆನ್ನಾಗಿ ನಾನು ನೋಡ್ಕೋತೀನಿ. ಹೌದಣ್ಣ, ಹೋದ್ ಸರಿ ತಮ್ಮ ಕೈಗೆ ಮನೆ ಬಿಟ್ಕೊಟ್ಟು ಹೋಗಿದ್ದಕ್ಕೆ ತಾವ್ ಏನ್ ಮಾಡಿದ್ರಿ ಅಂತ ಎಲ್ರೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಕಳ್ಳನಿಗೆ ಬೀಗದ ಕೈನ ಹುಡ್ಕೊಟ್ಟಿದ್ದವ್ ನೀನು. ಅದ್ ಯಜಮಾನ್ರೆ ಅವ್ರು ತುಂಬಾ ಒಳ್ಳೆಯಂತರ ಕಾಣ್ತಾ ಇದ್ದ. ಹೌದಣ್ಣ, ನಾನು ಏನಾದ್ರೂ ಇಲ್ಲ ಅಂತನ್ನ. ತಾವ್ ಎಷ್ಟು ಬುದ್ಧಿವಂತರು, ಎಂಥ ಹುಷಾರು ಅಂತ ನಮಗ್ ತುಂಬಾ ಚೆನ್ನಾಗಿ ಗೊತ್ತು. ಬೆವರು ಒಣಗ್ಲಿ ಅಂತ ಬಿಸ್ತಲ್ಲಿ ಹೋಗಿ ನಿಂತಿದ್ದಾವ್ ನೀನು. ಬಿಸಿಲಲ್ಲಿ ಬಟ್ಟೆ ಒಣಗುತ್ತೆ, ಬೆವರೇ ಒಣಗ್ಬಾರ್ದು. ನಿನ್ನಂತ ಮೂರ್ಖ ಈ ಪ್ರಪಂಚದಲ್ಲೇ ಇಲ್ವಾ? ಎಲ್ಲಿದ್ದ? ಮನೆ ಒಳಗ್ ಬಂದ್ಮೇಲೂ ಏನೇ ರಾಮ ಇದಾಯ್ತು? ಅಲ್ಲಿ ಜಾತ್ರೆನಲ್ಲಿ ನಂಗೆ ಏನ್ ಕೊಡಿಸ್ತೀಯಾ? ಜಾತ್ರೆನಲ್ಲಿ ಬತ್ತಾಸು, ಕಲ್ಯಾಣ ಸೇವೆ, ದೊಡ್ಡ ದೊಡ್ಡ ಬಲೂನ್ ಸಿಗತ್ತೆ, ಕೋತಿ ಬಲೂನ್ ಸಹ ಸಿಗತ್ತೆ. ಕೋತಿ ಬಲೂನ? ಹೂ ಕಣೆ, ಅದು ಬಾಲ ಕೂಡ ಇರುತ್ತೆ ಗೊತ್ತಾ? ಹೌದೇನು? ನಿಜನೇನು? ಹಾಗಾದ್ರೆ ನಂಗೆ 2 ಬಲೂನ್ ಕೊಡಿಸ್ತೀಯಾ? ಹೇಳೇನಿಕ್ಕೆ? ಒಂದ್ ನನಗೆ, ಒಂದ್ ಕ್ಲಿನಿಕಲ್ ಆಟ ಆಡಕ್ ನಿಮ್ಮ ಅಣ್ಣಂಗೆ. ಬಲ್ಲೆ ಇದನ್ನ ಕರ್ಕೊಂಡು ಹೋಗ್ಬಿಟ್ಟು ಆಕಾಶವಾಣಿ ಟವರ್ ಮೇಲೆ ಬಿಸಾಕ್ಬಿಡ್ತಾರೋ. ಚಪ್ಲಿ ಚಪ್ಲಿ ಬಿಚ್ಚು ಬಿಚ್ಚು ಚಪ್ಲಿ ಬಿಚ್ಚು. ನಾನೇನ್ ತಗೊಂಡು ಓಡೋಗಲ್ಲ. ಅಂದ್ಬಿಟ್ಲು. ಅವಾಗಲಿಂದ ನಾನು ಕೇಳಿಸ್ಕೊತಿದ್ದೀನಿ, ಎಲ್ಲ ಜಾತ್ರೆ ಹೋಗೋಣ ಅಂತ ಹೇಳ್ತಿದ್ರಲ್ಲ. ಜಾತ್ರೆಗೆ ಎಲ್ರು ಹೋಗ್ಬಿಟ್ರೆ ಮನೆ ನೋಡ್ಕೊಳ್ಳೋರು ಯಾರು? ಭಾವಿ ಮಾವ, ನಾವೆಲ್ಲರೂ ಜಾತ್ರೆಗೆ ಹೋಗ್ತೀವಿ, ಮನೆಯಲ್ಲಿ ನೀವಿರಿ. ನನ್ನ ಅಮ್ಮ ಪಲ್ಲಿ ಜಾತ್ರೆಗೆ ಹೋಗ್ಲೇಬೇಕಪ್ಪ. ಯಾಕಂದ್ರೆ ನಾನ್ ಜಾತ್ರೆ ಮೇಲೆ ಒಂದ್ ಕಥೆ ಬರೀಬೇಕು.
ಜಾತ್ರೆ ನಡೀತಿರೋದೇ ನಮ್ಮೂರಲ್ಲಿ. ನಾನೇ ಹೋಗಿದ್ರೆ ಜಾತ್ರೆನೇ ನಿಂತ ಹೋಗುತ್ತೆ, ಆಮೇಲೆ ಕರ್ಗ ನಡೆಯೋದಿಲ್ಲ ಅಷ್ಟೇ. ನಾನು ಅಷ್ಟೇಪ್ಪ ಜಾತ್ರೆಗೆ ಹೋಗ್ಲೇಬೇಕು. ಯಾಕೆಂದ್ರೆ ಜಾತ್ರೆ ಬಗ್ಗೆ ನಮ್ಮ ಅಕ್ಕಂಗೆ ಏನೂ ಗೊತ್ತಿಲ್ಲ. ಅಲ್ಲಿ ಕರ್ಗ ಹೇಗಿರುತ್ತೆ, ಡಾನ್ಸ್ ಹೇಗಿರುತ್ತೆ, ಅಲ್ಲಿ ಏನೇನ್ ಕೊಂಡ್ಕೋಬಹುದು ಅಂತ ಹೇಳೋದಕ್ಕೆ ನಾನು ಹೋಗ್ಲೇಬೇಕಲ್ವಾ. ನಾವು ಜಾತ್ರೆಗೆ ಹೋದಾಗ ಜಾನೇಶನ್ ಜೊತೆ ಮನೆ ಕಾವಲು ಯಾರಿರ್ತಾರೆ ತೀರ್ಮಾನ ಮಾಡಿ. ನೋಡಿ, ನನ್ ಮಾತು ಸ್ವಲ್ಪ ಕೇಳಿ. ಯಾವುದೇ ಕಾರಣಕ್ಕೂ ಜಾನೇಶನ್ ಒಬ್ಬನ್ನೇ ಮನೇಲಿ ಬಿಟ್ಟು ಹೋಗ್ಬಾರ್ದು. ಅವನನ್ನೇನಾದ್ರೂ ಮನೆ ಬಿಟ್ಟು ಹೋದ್ರೆ ಅಟ್ಟ. ಹೌದೌದು, ಅವನೇ ಹೋಗಿ ಕಳ್ಳನ್ನ ಹುಡ್ಕೊಂಡ್ ಬಂದು ಬೀಗದ ಕೈ ಕೊಟ್ಟು ಮನೇನ ಗುಂಡಾತ್ರ ಮಾಡಿಸಿ 16 ಚುಕ್ಕೆ ರಂಗೋಲಿ ಇಟ್ಬಿಡ್ತಾನ ಅಷ್ಟೇ. ಎಷ್ಟು ಚುಕ್ಕಿ ರಂಗೋಲಿ ಬೇಕಾದ್ರೂ ಇಡ್ಲಿ, ಆದ್ರೆ 16 ಚುಕ್ಕಿ 18 ಚುಕ್ಕಿ ಅಂತ ಲೆಕ್ಕ ಮಾತ್ರ ಹೇಳ್ಬೇಡಿ. ಲೆಕ್ಕದಲ್ಲಿ ನಾನು ಸ್ವಲ್ಪ ಹಿಂದೆ ಬುಟ್ಟಿ ಅಕ್ಕ ಅಂದ್ರೆ ಕಣ್ಣು ಖಾರದ ಪುಡಿ ಫುಲ್ ಟಾಪ್. ಸುಮ್ಮನೆ ಇರ್ತೀರಾ ಈಗ ನೀವು? ಜಾನೇಶನ್ ಜೊತೆ ಮನೇಲಿ ಯಾರನ್ನ ಬಿಟ್ಟು ಹೋಗೋದು? ಯಾರು ಒಪ್ಕೋತಾನೆ ಇಲ್ವಲ್ಲ. ಒಂದ ಕಂಡೀಷನ್. ಏನದು? ಇಲ್ಲಿಂದ ಆಚೆಗೆ ಜಾನೇಶನ್ನ ಯಾರು ಮೂರ್ಖ ಅಂತ ಕರೀತಾರೋ ಅವರು ಜಾನೇಶನ್ ಜೊತೆ ಮನೇಲೇ ಇರ್ಬೇಕಾಗತ್ತೆ, ಮಿಕ್ಕಿದವರು ಜಾತ್ರೆಗೆ. ಈಗ ನೀವೇ ಕರೆದ್ರಲ್ಲ. ನಂಬಿದಾರ್ರಿ, ನಾನ್ ಹೇಳಿದ್ದು ಇಲ್ಲಿಂದ ಆಚೆಗೆ ಅಂತ. ಸರಿ, ಇಲ್ಲಿಂದ ಆಚೆಗೆ ಏನಂತ ಕರಿಬಾರ್ದು? ಅದೇ ಅವಾಗಲೇ ಹೇಳಿದ್ನಲ್ಲ, ಆ ಪದ ಹೇಳ್ಬೇಕು. ಯಾವ್ದಣ್ಣ ಪದ? ಕಂದ, ನನ್ನನ್ನೇ ಸಿಕ್ಕಾಕ್ಸಕ್ ನೋಡ್ತಿದ್ಯಾ? ಒಂದು ಸಲ ಹೇಳಿ ಪದನ ಮತ್ತೊಂದ್ಸಲ ರಿಪೀಟ್ ಮಾಡೋಲ್ಲ ನಾನು. ಬೇಕಾದ್ರೂ ಹೇಳಿ. ಸದ್ಯ ಲೆಕ್ಕ ನಾವು ಮಾತ್ರ ಆ ಪದನ ಬಳಸದೇ ಇರೋ ಹಾಗೆ ಹುಷಾರಾಗಿರ್ಬೇಕು. ಬೇರೆ ಕೈಲಿ ಆ ಪದನ ಬಳಸಿ ಅವ್ರನ್ನ ಇಲ್ಲೇ ಉಳಿಸಿ ನಾವೆಲ್ಲ ಜಾತ್ರೆಗೆ ಹೋಗ್ಬಿಡ್ಬೇಕು. ಯಾವ ಪದ ಹೇಳಿದೀಸಲ್ಲ ಆಂಟಿ? ಅದೇ ಕಡೆ ಬಂದ್ಬಿಡು ಮಣ್ಣಿ. ನಿಮಿಷ ಕೂತ್ಕೊಳ್ಳಿ. ಅಲ್ಲಿ ನೋಡಿ, ಜಾಣೇಶ ಐರನ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿದಾನೆ. ಅದಕ್ಕೆ ಪವರ್ನ ಹತ್ತಿಗೆ ರೂಮಿಂದಾನೇ ತಗೊಂಡಿದ್ದಾನೆ. ನಾವು ಸ್ವಿಚ್ ಆಫ್ ಮಾಡ್ಬಿಟ್ರೆ ಜಾಣೇಶ ಯಾಕಪ್ಪ ಐರನ್ ಬಾಕ್ಸ್ ಹೀಟ್ ಆಗ್ತಾ ಇಲ್ಲ ಅಂತ ತಲೆ ಕೆಡ್ಸ್ಕೊಳ್ತಾನೆ. ಸಹಾಯಕ್ಕೆ ಅಂತ ಎನ್ಎಂಎಲ್ ನ ಕರೀತಾನೆ. ಎನ್ಎಂಎಲ್ ಬರೋಷ್ಟೊಳಗೆ ನಾವು ಸ್ವಿಚ್ ಆನ್ ಮಾಡ್ಬಿಟ್ಟಿದ್ರೆ ಐರನ್ ಬಾಕ್ಸ್ ಹೀಟ್ ಆಗುತ್ತೆ. ಎನ್ಎಂಎಲ್ ಬಾಕ್ಸ್ ಮುಟ್ಟಿದ ತಕ್ಷಣ ಕೈ ಸುಟ್ಟು ಹೋಗುತ್ತೆ. ಆಗೋಳಿಗೆ ಕೋಪ ಬಂದು ಜಾಣೇಶನ್ಗೆ ಅಂತ ಬೈದ್ಬಿಡ್ತಾಳೆ. ಪಾಪ ಕಾಣಲ್ಲ ಅಲ್ತಾ. ಸರಿ, ಹಾಗಾದ್ರೆ ನೀವೇ ಇಲ್ಲಿರಿ, ನಾವೆಲ್ಲ ಜಾತ್ರೆಗೆ ಹೋಗ್ಬರ್ತೀವಿ. ಬಿಸಿನೇ ಆಗ್ತಾ ಇಲ್ಲ. ಅಯ್ಯೋ, ಏನ್ ಮಾಡೋದು? ಇಸ್ತ್ರಿ ಪಟ್ಟಿ ಕೆಟ್ಟೋಗಿದೆಯೇನೋ. ಕಡ್ಡಿಯಕ್ಕ ಬಂದಿ, ಕಡ್ಡಿಯಕ್ಕ ತಲೆ ತಿಂತಾನೆ ಇರ್ತಾನೆ. ಏನೋ ಸ್ವಿಚ್ ಹಾಕಿ ಎಷ್ಟೊತ್ತಾದ್ರೂ ಕರೆಂಟೇ ಬರ್ತಾ ಇಲ್ಲ. ಹೌದಾ? ಈ ಕಡೆ ಬಾ. ನನ್ನ ಕಡೆ ಸುಳ್ಳೇನು? ನೀನು ಮನುಷ್ಯ ಅಲ್ಲ, ಮೃಗ. ಸ್ವಾಮಿ, ಸದ್ಯ ನನ್ ಕಾಪಾಡ್ದೆ ತಂದೆ. ಅಕಸ್ಮಾತ್ ನನ್ನ ಪದ ಹೇಳಿದ್ರೆ ಆಮೇಲೆ ಜಾತ್ರೆಗೆ ಹೋಗಕ್ ಆಗ್ತಿರ್ಲಿಲ್ಲ. ಏನೇ ನಿನ್ ಪ್ಲಾನು? ಈಗ ಪಲ್ಲಿಗೆ ಲ್ಯಾಂಡ್ ಲೈನ್ ಇಂದ ಅವ್ನ ಮೊಬೈಲ್ಗೆ ಫೋನ್ ಮಾಡ್ತೀನಿ. ಇದೇನು ಅವ್ನು ರಿಸೀವ್ ಮಾಡಕ್ ಹೋಗ್ಬೇಕು, ಅಷ್ಟೊಳಗೆ ಕಟ್ ಮಾಡ್ಬಿಡ್ತೀನಿ. ಆಗ ಅವ್ನಿಗೆ ಇರಿಟೇಟ್ ಆಗಿ ಏನು ಅಲ್ಲಿ ನೋಡಿ, ಫೋನ್ ಹತ್ರ ಜಾನೇಶ ನಿಂತ್ಕೊಂಡಿದ್ದಾನೆ. ಫೋನು ಜಾನೇಶನೇ ಮಾಡಿರ್ಬೇಕು ಅಂತ ತಿಳ್ಕೊಂಡು ಪಲ್ಲಿ ಬಂದು ಜಾನೇಶನ್ ಚೆನ್ನಾಗಿ ಬೈದ್ಬಿಡ್ತಾನೆ. ಚೆನ್ನಾಗಿ ಬೈಯುವಾಗ ಜಾನೇಶನ್ ಬಂದು ನಾನೇ ಹೇಳ್ಬಿಡ್ತಿದ್ನಲ್ಲ ಅಂತ ಬೈದ್ಬಿಡ್ತಾರೆ. ನಮ್ಮನೆಯಿಂದಾನೇ ಫೋನು ಯಾರು ಮಾಡಿರ್ಬೋದು? ಹಲೋ ಹಲೋ, ಯಾರಿರ್ಬೋದು? ಎಲ್ಲ ಈ ಜಾಣೇಶ್ ಅಂದ್ರೆ ಕಿತಾಪತಿ ಇರ್ಬೇಕು. ಇರು ಮಾಡ್ತೀನಿ. ಲೇ ಜಾಣೇಶ, ಏನ್ ಆಟ ಆಡ್ತಾ ಇದೇನೋ? ನಾನಿಲ್ಲಿ ಆಟ ಆಡ್ತೀನಿ, ಚಿಕ್ಕಿಸ್ಕೊಂಡ್ರೆ ನೆಲ ಒರೆಸ್ತಾ ಇದ್ದೀನಿ. ಮಾತ್ ಕಲ್ತ್ಬಿಟ್ಟೆ ನೀನು. ಯಾಕೋ ನನ್ ಫೋನ್ ಕಾಲ್ ಮಾಡ್ಬಿಟ್ಟು ಕಟ್ ಮಾಡಿದ್ದು? ಏನ್ ಚಿಕ್ಕಿದ್ ಬಂದ್ರಿ ಈಗ ಹೇಳ್ತಿದ್ದೀರಾ? ನಾನ್ ನಿಮ್ಗೆ ಫೋನ್ ಮಾಡ್ತೀನ. ಮೊದಲೇ ನಂಬರ್ಗಳಂದ್ರೆ ನಂಗಾಗಲ್ಲ. ನಾನ್ ನಿಮ್ಗೆ ಫೋನ್ ಮಾಡ್ತೀನ. ಲೇ ಜಾಣೇಶ, ಚಿಕ್ಕ ಯಜಮಾನ್ರ ಹತ್ರನೇ ಸುಳ್ಳು ಹೇಳ್ತೇನೋ? ನೀನು ಮನುಷ್ಯ ಅಲ್ಲ, ಮುಟ್ಟಾಳ.
ನಾನೇ ಹೇಳ್ಬಿಡ್ತಾ ಇದ್ನಲ್ಲಪ್ಪ ಆ ಪದನ. ಯಾವ ಪದ ಯಜಮಾನ್ರೆ? ಜಾತ್ರೆಗೆ ಹೋಗ್ ಬಂದ್ಮೇಲೆ ಹೇಳ್ತೀನಿ. ನೀನ್ ಹೇಳೋ ಯಾಕೆ ನನ್ ಫೋನ್ ಮಾಡ್ಬಿಟ್ಟು ಕಟ್ ಮಾಡ್ದೆ ಅಂತ. ನಾನ್ ನಿಜವಾಗ್ಲೂ ನಿಮ್ಗೆ ಫೋನ್ ಮಾಡಿಲ್ಲ. ನೀನ್ ನನಗ್ ಫೋನ್ ಮಾಡ್ಲಿಲ್ಲ ಅನ್ನಕ್ಕೆ ಏನೋ ಇದೆ ಸಾಕ್ಷಿ. ನೋಡಿ ಇಲ್ಲಿ ಸೆಟ್ ಇದೆ, ರಿಸೀವರ್ ಇಲ್ಲ. ಅಲ್ಲಿ ಜಾಣೇಶನ್ ಬುದ್ಧಿ ಯಾಕೋ ಕಮ್ಮಿ. ಲೇ, ದೇವ್ರು ಎಲ್ಲಾರ್ಗು ಬುದ್ಧಿ ಸಮಾನವಾಗಿ ಕೊಟ್ಟಿರ್ತಾರ ಕಣೆ, ಅವನ್ನೆಲ್ಲ ಕಳ್ಕೊಂಡಿರ್ಬೇಕು. ಆದ್ರೂ ಅವ್ನ್ ಜಾಣೇಶನ